ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಇವತ್ತು 8 ಡಿಸೆಂಬರ್ 2024. ನಿನ್ನೆ KE ವತಿಯಿಂದ ಕೆಸೆಟ್ ಪರೀಕ್ಷೆಯ ಪರಿಷ್ಕೃತ ಆನ್ಸರ್ ಕೀ, ರಿವೈಸ್ಡ್ ಆನ್ಸರ್ ಕೀ ಬಿಡುಗಡೆ ಮಾಡಲಾಗಿದೆ. KEದವರು ರಿವೈಸ್ಡ್ ಆನ್ಸರ್ ಕೀಯನ್ನು ಪಬ್ಲಿಷ್ ಮಾಡಿದ್ದಾರೆ. ತಾವೆಲ್ಲರೂ ನಿನ್ನೆ ರಾತ್ರಿ ಈ ಕೆಸೆಟ್ ಪರೀಕ್ಷೆಯ ರಿವೈಸ್ಡ್ ಆನ್ಸರ್ ಕೀಯನ್ನು ಚೆಕ್ ಮಾಡಿದ್ದೀರಿ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ನಿನ್ನೆಯಿಂದ ಇವತ್ತಿನ ಬೆಳಗ್ಗೆವರೆಗೆ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಆಸ್ಪಿರೆಂಟ್ಸ್, ಇವರು ಮೆಸೇಜ್ ಮೂಲಕ ಮತ್ತು ಫೋನದ ಮೂಲಕ ತಮ್ಮ ಸ್ಕೋರ್ ಅನ್ನು ನನಗೆ ತಿಳಿಸಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ನಂದು ಆಗ್ಬಹುದಾ ಅಥವಾ ಇಲ್ಲ ಸರ್ ಅಂತೇಳಿ ಮೆಸೇಜ್ ಅನ್ನು ಮಾಡಿದ್ದಾರೆ. 140, 150, 160, 170 ಇಷ್ಟು ಅಂಕಗಳನ್ನು ಪಡೆದಂತ ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗಿದ್ದೀರಿ ಅನ್ನುವ ಭರವಸೆಯ ಮಾತನ್ನು ಹೇಳುತ್ತಾ 130, 130 to 140 ಈ ರೇಂಜ್ದೊಳಗಿರುವಂಥ ಕ್ಯಾಟಗರಿ ವಿದ್ಯಾರ್ಥಿಗಳು ರಿಸಲ್ಟ್ ಬರೋ ತನಕ ನೀವೆಲ್ಲರೂ ವೇಟ್ ಮಾಡಬೇಕು. ಸೊ ಏನೇ ಇದ್ರೂ ಕೂಡ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ತುಂಬ ಜಾಗೃತೆಯಿಂದ ಮತ್ತು ಅತಿ ಶೀಘ್ರದಲ್ಲಿ ಈ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡುವರಿದ್ದಾರೆ. ಇದರರ್ಥ ಬೇರೆ ಎಲ್ಲ ರಾಜ್ಯಗಳ ಕೆಸೆಟ್ಗಿಂತ ನಮ್ಮ KEದವರು ಪಾರದರ್ಶಕತೆಯನ್ನ, ಕ್ಲಾರಿಟಿಯನ್ನ ಮೇಂಟೈನ್ ಮಾಡಲು ಒಂದು ದಾಪುಗಾಲು ಇಡುತ್ತಿದ್ದಾರೆ. 24 ನವೆಂಬರ್ದಂದು ಕೆಸೆಟ್ ಎಕ್ಸಾಮ್ ನಡೆದಿದೆ. 28 ನವೆಂಬರ್ ಅಂದು ಆನ್ಸರ್ ಕೀಯನ್ನು ಪ್ರಕಟ ಮಾಡಿದ್ರು. ನಿನ್ನೆ ರಿವೈಸ್ಡ್ ಆನ್ಸರ್ ಕೀಯನ್ನು ಪ್ರಕಟ ಮಾಡಿದ್ದಾರೆ. ನೋಡ್ರಿ ಎಷ್ಟು ವೇಗವಾಗಿ ಇವರು ಈ ಕೆಲಸವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಇನ್ನು ಕೇವಲ 14 ದಿವಸಗಳಲ್ಲಿ, ಅಂದ್ರೆ 2 ವಾರದ ಒಳಗೆ ಕೆಸೆಟ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡುತ್ತಾರೆ. ಕೇವಲ ಒಂದೇ ಒಂದು ತಿಂಗಳು ನೋಡ್ರಿ, ಯಾವುದೇ ಪರೀಕ್ಷೆ ತೆಗೆದುಕೊಂಡ ನಂತರ 40 ದಿವಸಗಳ ಒಳಗಾಗಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬೇಕು ಎಂಬ ಸುಪ್ರೀಂ ಕೋರ್ಟದ ಆದೇಶ ಇದೆ. ಯಾವುದೇ ಪರೀಕ್ಷೆ ಇರಲಿ 40 ದಿವಸದ ಒಳಗಡೆನೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬೇಕು. ಹೀಗೊಂದು ನಿಯಮ ಇದೆ. ಈ ಬಾರಿ ಈ ನಿಯಮವನ್ನು KEದವರು ಪಾಲನೆ ಮಾಡುತ್ತಾರೆ ಎಂಬ ಭರವಸೆ ನನಗೆ ಇದೆ. ಇದಾದ ನಂತರ ಅತಿ ಶೀಘ್ರದಲ್ಲಿ 2025ರ ಕೆಸೆಟ್ ನೋಟಿಫಿಕೇಶನ್ ಮತ್ತೆ ಬಿಡುವರಿದ್ದಾರೆ. ಈ ಕೆಸೆಟ್ ಮತ್ತು NET ನೆಟ್ ಅನ್ನ ಮನಸ್ಸಿನಿಂದ ನಿರ್ಧಾರ ಮಾಡಿದಂತ ನಿಮ್ಗೆಲ್ಲರಿಗೂ ಯಶಸ್ಸು ಸಿಗುತ್ತದೆ, ಸಿಗಲೇಬೇಕು. ಈ ಬಾರಿ ಕಟ್ ಆಫ್ ಹೋದ ವರ್ಷಕ್ಕಿಂತ ಈ ವರ್ಷ ಕಟ್ ಆಫ್ ಕಡಿಮೆ ನಿಲ್ಲುತ್ತದೆ ಎಂಬ ವಿಚಾರ ನಾನು ಮಾಡಿದ್ದೇನೆ. ಸಾಕಷ್ಟು ವಿದ್ಯಾರ್ಥಿ ಇಲ್ಲ ಸರ್, ಪೇಪರ್ ಸೋಪ ಇದೆ, ಸಿಂಪಲ್ ಇದೆ, ಈಸಿ ಆಗಿದೆ, ಕಟ್ ಆಫ್ ಹೈ ನಿಲ್ಬಹುದು. ನೋ, ಹೋದ ವರ್ಷಕ್ಕಿಂತ ಕಟ್ ಆಫ್ ಅಂದ್ರೆ ಹೋದ ಬಾರಿ ಏನು KEದವರು ಪ್ರಕಟ ಮಾಡಿದಂತ ಕಟ್ ಆಫ್ ಇದೆಯೋ ಆ ಕಟ್ ಆಫ್ಗಿಂತ ಕಡಿಮೆ ನಿಲ್ಲುತ್ತದೆ. ಮಿನಿಮಮ್ 6 ಮಾರ್ಕ್ ಕಡಿಮೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ. ಹೀಗಾಗಿ 130 ಅಬೌವ್, 140 ಅಬೌವ್, 150 ಅಬೌವ್, 160 ಅಬೌವ್ ನೀವೆಲ್ಲರೂ ಪರೀಕ್ಷೆ ಪಾಸ್ ಆಗೇ ಆಗುತ್ತಾರೆ. ಮತ್ತು 180 ಇದ್ದವರು ನೀವಂತೂ ಇವತ್ತೇ ಪೇಡ ಎಲ್ಲರಿಗೆ ಕೊಟ್ಬಿಡ್ರಿ, ನೀವು ಪರೀಕ್ಷೆ ಪಾಸ್ ಆಗಿದೆ. 170 ಇವತ್ತೇ ನೀವೆಲ್ಲರೂ ಪೇಡನ್ನ ಎಲ್ಲರೂ ಕೊಟ್ಬಿಡ್ಬೇಕು. 160 ಎಸ್ ಗ್ಯಾರಂಟಿ. ನಾವು GM ಇದ್ವಿ, ನೀವು ಏನೇ ಇರಲಪ್ಪ, ವೆರಿ ಗುಡ್. ಸಾಕಷ್ಟು ವಿದ್ಯಾರ್ಥಿ ಮೊದಲನೇ ಪ್ರಯತ್ನದೊಳಗನೆ ಈಗ ನನಗೆ ಇಲ್ಕಲ್ದಿಂದ ಫೋನ್ ಮಾಡಿದ್ರು ತ್ರಿವೇಣಿ ತಂಗಿಯವರು. ಏನ್ ಸರ್ ನಮ್ಗೆ ಅನ್ಸಿಲ್ಲ, ಇದು ಗಗನ ಕುಸುಮ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ನೆಟ್ಟು ಕೆಸೆಟ್ಟು, ನಾನು ಪ್ರೈಮರಿ ಸ್ಕೂಲ್ ಟೀಚರ್, ಮದುವೆ ಆಗಿದೆ, ಮಕ್ಕಳದಾವ, ಸಂಸಾರನ ಮಾಡ್ಕೊಂತು, ಏನೋ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಮನುಷ್ಯನೊಳಗೊಂದು ಪಾಸಿಟಿವಿಟಿ ಬಂತು, ಅಪ್ಲಿಕೇಶನ್ ಹಾಕಿದ್ದೆ. 182 ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ ಸರ್. ಆಗ್ತದ ಏನಂತ ತಂಗಿ, ನಿನ್ನ ಕಾಲಿಗೆ ಬಿದ್ದು ಹೇಳ್ತೀನಿ, ಅದ್ಭುತ ನೀ ನನ್ನ ತಂಗಿ.
ಅದ್ಭುತ. ಹಿಂಗೆ ಸಾಕಷ್ಟು ಜನರದಾರೆ. ಯಾರ್ಯಾರ ಬಗ್ಗೆ ಹೇಳಿ ನಾನು ನಿಮ್ಮ ಬಗ್ಗೆ ಹೇಳುವಂತ ಅವಕಾಶ ನನಗೆ ಮಾಡಿಕೊಡ್ಬೇಕು. ರಿಸಲ್ಟ್ ಏನೇ ಆಗ್ಲಿದು, ಪಾಸ್ ಆದಂತ ವಿದ್ಯಾರ್ಥಿಗಳು NET ನೆಟ್ ಎಕ್ಸಾಮ್ಗೆ ಮುಂದಿನ ಹೆಜ್ಜೆನ ಇಡಬೇಕು. ಒಂದ್ ವೇಳೆ ರಿಸಲ್ಟ್ ಬರದೇ ಇದ್ದರೆ, ಕೆಸೆಟ್ದೊಳಗೆ ರಿಸಲ್ಟ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಗೋ ಫಾರ್ ರೀಸನ್. ಯಾಕೆ ರಿಸಲ್ಟ್ ಬರಲಿಲ್ಲ, ಅದಕ್ಕೆ ಏನು ಕಾರಣಗಳದಾವ, ಅದು ಏನು ಕೊಂದು ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡ್ಬೇಕಾ. ಯಾಕಂದ್ರೆ ನೀವು ಏನು ತಪ್ಪು ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತು. ವಿಡಿಯೋ ಕಂಪ್ಲೀಟ್ ನೋಡಿದಿರೋ ನೋಡಿಲ್ಲ ನಾನು, ಅಥವಾ ವಿಡಿಯೋ ನೋಡಿ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿದಿರೋ ಇಲ್ಲೋ ನೋಡ್ರಿ. ನಾನು ಬರೆದಿದ್ದ ಬುಕ್ ನೀವು ತೆಗೆದುಕೊಂಡಿದ್ರೋ ಇಲ್ಲೋ, ತೆಗೆದುಕೊಂಡಿದ್ರೆ ಅದನ್ನ ನೀಟಾಗಿ ಓದಿದಿರೋ ಇಲ್ಲೋ, ಅದನ್ನು ಗೂಗಲ್ ಒಳಗೆ ಕನ್ಫರ್ಮ್ ಮಾಡಿ ಆನ್ಸರ್ ಕೀಯನ್ನು ನೋಡಿದಿರೋ ನಿಲ್ಲೋ, ಸಿಲೆಬಸ್ ನಿಮ್ಮ ಹತ್ರ ಐತೋ ನಿಲ್ಲೋ, ಕ್ವಶನ್ ಪೇಪರ್ ಓದಿರೋ ನಿಲ್ಲೋ. ಬಾ ಈ ರೀತಿ ನಿಮ್ಮ ತಪ್ಪುಗಳನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಎಲ್ಲಿವರೆಗೆ ನಿಮ್ಮ ತಪ್ಪುಗಳನ್ನ ನಿಮಗೆ ಅರ್ಥ ಆಗುವುದಿಲ್ಲವೋ, ಎಲ್ಲಿವರೆಗೆ ನೀವು ಮಾಡಿರುವಂತ ತಪ್ಪು ನಿಮಗೆ ತಿಳಿಯುವುದಿಲ್ಲವೋ, ಅಲ್ಲಿವರೆಗೆ ರಿಸಲ್ಟ್ ಬರುವುದಿಲ್ಲ. ಎಲ್ಲಿ ಎಡವಿರ್ತೀರಿ ಅದು ನಿಮಗೆ ಗೊತ್ತಾಗಬೇಕು. ಗೊತ್ತಾದಕರ ಸೆಕೆಂಡ್ ಟೈಮ್ ಯು ವಿಲ್ ನಾಟ್ ಡೂ ದ ಸೇಮ್ ಮಿಸ್ಟೇಕ್ ಅಗೇನ್. ನೋಡ್ರಿ, ಅತಿ ವೇಗದೊಳಗೆ ಕೇದವರು ಅವರು ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ, ನೀವು ಏಕೆ ವೇಗವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತಿಲ್ಲ? ಬರೀ ಒಂದು ತಿಂಗಳದೊಳಗೆ ನೋಡ್ರಿ, ಈ ನಾಳೆ 24ನೇ ಡಿಸೆಂಬರ್ ರಿಸಲ್ಟ್ ಬರಲೇಬೇಕು. ಈ ತಿಂಗಳ ಕೊನೆಯವರೆಗೆ ಕೆಸೆಟ್ ರಿಸಲ್ಟ್ ಡಿಕ್ಲೇರ್ ಮಾಡೇ ಮಾಡುತ್ತಾರೆ. ನಿಮಗೆ ಅಡ್ವಾನ್ಸ್ ಗೊತ್ತಾಗಬೇಕು. ಎಸ್, ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್ ಬಿಕಾಸ್ ಐ ಗಾಟ್ ಔಟ್ ಆಫ್ ಔಟ್ ಮಾರ್ಕ್, ಐ ಗಾಟ್ ಔಟ್ ಸ್ಟ್ಯಾಂಡಿಂಗ್ ಔಟ್ ಮಾರ್ಕ್, ಐ ಗಾಟ್ ದ ಹೈಯೆಸ್ಟ್ ಮಾರ್ಕ್, ಐ ಗಾಟ್ ದ ಸೇಪರ್ ಝೋನ್ ಮಾರ್ಕ್ಸ್. ಆ ರೀತಿ ಆನ್ಸರ್ ಕೀ ಇದೆಲ್ಲ ಯಾವಾಗ್ರಿ ಎಕ್ಸಾಮ್ ಬರೆದ ದಿವಸನೇ ಗೊತ್ತಾಗಿರ್ಬೇಕು. ಎಸ್, ಈ ಟೈಮ್ ನಾನು ಪಾಸ್ ಆಗ್ತೇನೆ ಅಂತ. ಅಷ್ಟು ಕಾನ್ಫಿಡೆನ್ಸ್ದೊಳಗೆ ನೀವು ಆ ಗ್ರೌಂಡ್ದೊಳಗೆ ಇಳಿಬೇಕಪ್ಪ. ಯಾರು ಕಂಪ್ಲೀಟ್ ಆಗಿ ನೋಡ್ರಿ, ಸ್ಟಡಿ ಅಂತೂ ಯಾರ್ದು ಕಂಪ್ಲೀಟ್ ಆಗೋದಿಲ್ಲ. ಮೊಟ್ಟ ಮೊದಲೇ ತಿಳ್ಕೊಡ್ರಿ, ಸ್ಟಡಿ ಯಾರ್ದು ಕಂಪ್ಲೀಟ್ ಆಗಂಗಿಲ್ಲ. ಆದ್ರೆ ಕೆಲವೊಂದು ಏರಿಯಾ ಮಾತ್ರ ಹಿಡಿತದೊಳಗೆ ಇರಬೇಕು ನೀವು. ಸೊ ಹೀಗಾಗಿ ನೆಟ್ ಕೆಸೆಟ್ ಪರೀಕ್ಷೆಯನ್ನ ರಕ್ತದೊಳಗೆ ಮಿಶ್ರಣವಾಗಿರ್ಬೇಕು, ಅಂದಾಗ ಮಾತ್ರ ರಿಸಲ್ಟ್ ಬರುತ್ತದೆ, ಇಲ್ಲಾಂದ್ರೆ ಬರುವುದಿಲ್ಲ. ಡೋಂಟ್ ಟೇಕ್ ದೀಸ್ ಎಕ್ಸಾಮ್ ಆಸ್ ಅ ಕ್ಯಾಶುವಲ್ ವೇ. ಕ್ಯಾಶುವಲ್ ಆಗಿ ತೆಗೆದುಕೊಳ್ಳೋದಲ್ಲ. ಕ್ಯಾಶುವಲ್ ಆಗಿ ತಗೊಂಡ್ರೆ ಜಾಡಿಸಿ ಓದಿತ ಕೆಸೆಟ್ ನಿಮಗೆ. ನಡಿ ಹೋ ಅಣ್ಣ, ನಿನಗೆ ನಾನು ಸರ್ಟಿಫಿಕೇಟ್ ನಿನ್ನ ಕೈ ಒಳಗೆ ಬಂದಂದ್ರೆ ಅದು ನನ್ನ ಅವರು ಹೋಗ್ತದಂತ ಕೆಸೆಟ್ ಸರ್ಟಿಫಿಕೇಟ್. ಕೆಸೆಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಬಂದಾಗ ನಿಮ್ಮ ಗೌರವ ಹೆಚ್ಚಾಗಬೇಕು, ಪ್ಲಸ್ ಆ ಕೆಸೆಟ್ ಪರೀಕ್ಷೆಯ ಗೌರವ ಹೆಚ್ಚಾಗಬೇಕು. ಅಂತ ವ್ಯಕ್ತಿತ್ವ ನೀವು ಉಳ್ಳವರಾಗ್ರಿ. ಒಂದ್ಸಲ ರಿಸಲ್ಟ್ ಬರಲಿಲ್ಲ ಓಕೆ, ಸೆಕೆಂಡ್ ಬರಲಿಲ್ಲ ಓಕೆ, ಯಾಕೆ ಬರಲಿಲ್ಲ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡಿ ಗೋ ಫಾರ್ ಥರ್ಡ್ ರೌಂಡ್. ನಾನಂತೂ ಪ್ರಥಮ 3 ಬಾರಿಗೆ ನಾನು ಫೇಲ್ ಆಗಿದೆ. ಮೊದಲನೇ ಕೆಸೆಟ್ ಫೇಲ್, ಎರಡನೇ ಅಂದ್ರೆ ಒಂದ್ಸಲ ಬರ್ದಿದ್ದ ನೆಟ್ ಫೇಲ್, ಎರಡನೇ ಸಲ ನೆಟ್ ಬರ್ದ ಫೇಲ್, 3ನೇ ಬಾರಿ ನೆಟ್ ಬರ್ದ ಫೇಲ್, 4ನೇ ಬಾರಿ ಅಂತೂ ಇಡೀ ಮಹಾರಾಷ್ಟ್ರದೊಳಗೆ ಐ ಗಾಟ್ ದ ರ್ಯಾಂಕ್, ಫಸ್ಟ್ ರ್ಯಾಂಕ್. 270 ಮಾರ್ಕ್ಸ್ ನನಗೆ ಬಂದಿದ್ದು. ತಪ್ಪನ್ನ ತಿದ್ದುಕೊಂಡು ಮುಂದೆ ನಡೆಯೋವನೇ ಜಾಣ. ಜೀವನ ಅಂದ್ರೆ ಏನು? ಗೌತಮ್ ಬುದ್ಧ ಏನ್ ಹೇಳ್ತಾರ್ರಿ? ಗೌತಮ್ ಬುದ್ಧನವರು ಹೇಳಿದ ಮಾತನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಬದುಕಬೇಕು ನಾವು. ಜೀವನ ಅಂದ್ರೆ ಏನು? ನಮ್ಮ ನೋವನ್ನ ನಿವಾರಿಸಿಕೊಂಡು ಬದುಕುವುದೇ ಜೀವನ. ನಮ್ಮ ನೋವನ್ನ ನಿವಾರಿಸಿಕೊಂಡು ಬದುಕುವುದೇ ಜೀವನ. ಇತರರ ನೋವನ್ನ ನಿವಾರಿಸುವುದೇ ಮಾನವೀಯ ಲಕ್ಷಣ. ನನ್ನ ನೋವನ್ನ ನನಗೆ ಅರ್ಥ ಮಾಡಿಕೊಂಡು ಅದನ್ನ ನಿವಾರಿಸಿಕೊಂಡು ನಾನು ಬದುಕುತ್ತಿದ್ದೇನೆ. ನಿಮ್ಮ ನೋವನ್ನ ಅರ್ಥ ಮಾಡಿ ನಿಮ್ಮ ನೋವನ್ನ ನಿವಾರಿಸುವ ಸಲುವಾಗಿ ನಾನು ಸ್ವಲ್ಪ ಕೆಲಸ ಮಾಡುತ್ತಿದ್ದೇನೆ. ಅದು ಮಾನವೀಯ ಲಕ್ಷಣ. ಹೀಗಾಗಿ ನಿಮ್ಮ ಹತ್ರ ಮಾನವೀಯ ಲಕ್ಷಣ ಇರಲೇಬೇಕು. ನೀವು ನಿಮ್ಮ ನೋವನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನಿವಾರಿಸಿಕೊಂಡು ನೀವು ಬದುಕಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ನೋವು, ಕಷ್ಟ, ತೊಂದರೆ, ಸಮಸ್ಯೆಗಳು ಇದ್ದೇ ಇರುತ್ತವೆ. ಅದನ್ನ ಬದಿಕೊತ್ತಿ ಮುಂದೆ ಸಾಗುವವನೇ ನಿಜವಾದ ಸಾಧಕ. ಆತನೇ ಮಾತ್ರ ಸಾಧನೆ ಮಾಡಲು ಸಾಧ್ಯ. ತಾವೆಲ್ಲರೂ ಮೊನ್ನೆ ಟಿವಿದೊಳಗೆ ಎಲ್ಲರೂ ನೋಡಿರ್ತೀರಿ, ವಿನೋದ್ ಕಾಂಬಳಿ ಸರ್, ಸಚಿನ್ ತೆಂಡೂಲ್ಕರ್ ಸರ್ ಅವರ ಚಿತ್ರ. ಗುರು ಅಚರೇಕರ್ ಸರ್ ಒಬ್ಬರು, ಆದ್ರೆ ಒಬ್ಬ ಗುರುವಿನ ಕೈ ಒಳಗೆ ಕಲ್ತಂತ 2 ವಿದ್ಯಾರ್ಥಿಗಳು. ಒಬ್ಬ ಭಾರತ ರತ್ನ ಆದ, ಇನ್ನೊಬ್ಬ ಇಡೀ ಜೀವನವೇ ಇಡೀ ಜೀವನ ನರಳುತ್ತಿರುವ ಜೀವನ ಆತನ ಜೀವನ, ವಿನೋದ್ ಕಾಂಬಳಿ ಸರ್ ಅವ್ರ ಜೀವನ. ಆ ವಿಡಿಯೋ ನೋಡಿದ ತಕ್ಷಣ ಮೈ ಬಹಳ ನೋವು ಅನಿಸ್ತ. ಬಾಪರೆ, ಒಬ್ಬ ಗೆಳೆಯ ಅಂದ್ರೆ ಸಚಿನ್ ತೆಂಡೂಲ್ಕರ್ ಸರ್ ಭಾರತ ರತ್ನ ಪಡೆದ್ರು. ಈತ ಸಚಿನ್ ತೆಂಡೂಲ್ಕರ್ಗಿಂತ ಶ್ರೇಷ್ಠವಾದ ಟ್ಯಾಲೆಂಟ್ ಇರುವಂತ ವ್ಯಕ್ತಿ. ಸಚಿನ್ ತೆಂಡೂಲ್ಕರ್ ಸರ್ಗಿಂತ ಶ್ರೇಷ್ಠ ಆಟ ಆಡುವಂತ ಕೌಶಲ್ಯ ಹೊಂದಿರುವ ವ್ಯಕ್ತಿ. ಆದ್ರೆ ದ್ರವಿಡ್ ಸರ್ ಅವರು ವಿನೋದ್ ಕಾಂಬಳಿ ಸರ್ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಒಂದು
15 ವರ್ಷಗಳ ಹಿಂದೆ ಆ ವಿಡಿಯೋ ಕೂಡ ನಿನ್ನೆ ನಾನು ಹಾಗೆ ವಾಟ್ಸಪ್ಪಲ್ಲಿ ಬಂದಿತ್ತು, ನೋಡಿದೆ ನಾನು. ನಮ್ಮ ರಾಹುಲ್ ದ್ರಾವಿಡ್ ಸರ್ ಅವರು, ಟ್ಯಾಲೆಂಟ್ ಮೀನ್ಸ್ ವಾಟ್ ಈಸ್ ಟ್ಯಾಲೆಂಟ್? ಕೇವಲ ಪ್ರತಿಯೊಂದು ಬಾಲನ್ನು ಹಿಟ್ ಮಾಡೋದೇ ಟ್ಯಾಲೆಂಟ್ ಏನೂ ಅಲ್ಲ. ಪ್ರತಿಯೊಂದು ಬಾಲನ್ನು ಕರೆಕ್ಟಾಗಿ ಆಟ ಆಡೋದೇ ಟ್ಯಾಲೆಂಟ್ ಏನೂ ಅಲ್ಲ. ಕೇವಲ ಅಂಕ ಗಳಿಸೋದೇ ಅದೇ ಟ್ಯಾಲೆಂಟ್ ಏನೂ ಅಲ್ಲ. ಟ್ಯಾಲೆಂಟ್ ಈಸ್ ಓನ್ಲಿ 5%. ಟ್ಯಾಲೆಂಟ್ ಇದು ಕೇವಲ 5% ಮಾತ್ರ ಇರುತ್ತದೆ. ಆ ಟ್ಯಾಲೆಂಟದ ಜೊತೆಗೆ ಇನ್ನೂ ಅನೇಕ ಘಟಕಗಳು ಆ ಮನುಷ್ಯನು ಫಾಲೋ ಮಾಡುತ್ತಿದ್ದರೆ ಅವನಿಗೆ ಮಾತ್ರ ನಾವು ಶ್ರೇಷ್ಠ ವ್ಯಕ್ತಿ ಎಂದು ಕರೀತೀವಿ, ಅವನಿಗೆ ಮಾತ್ರ ನಾವು ಶ್ರೇಷ್ಠ ವಿದ್ಯಾರ್ಥಿ ಎಂದು ಕರೀತೀವಿ, ಅವನಿಗೆ ಮಾತ್ರ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಎಂದು ಟ್ಯಾಲೆಂಟ್ ಅಂದ್ರೆ ಕೇವಲ ಬುದ್ಧಿ ಒಂದೇ ಅಲ್ಲ ಅಂತ ಹೇಳ್ತಾರೆ ಅವರು. ವಿನೋದ್ ಕಾಂಬ್ಳಿ ಅವರು, ಅದು ವಿನೋದ್ ಕಾಂಬ್ಳಿ ಸರ್ ಬಗ್ಗೆ ಹೇಳಿದ ಮಾತು, ಅದು ನೀವು ಕೂಡ ಅನ್ವಯಿಸುತ್ತದೆ ನಮಗೂ ಕೂಡ. ನಾನು ಭಾಳ ಬ್ರಿಲಿಯಂಟ್ ಇದ್ದೀನಿ ಸರ್, ನಾವು MSc ಗೋಲ್ಡ್ ಮೆಡಲ್, ನಾನು MA ಗೋಲ್ಡ್ ಮೆಡಲ್, ನಾನು BA ಗೋಲ್ಡ್ ಮೆಡಲ್, ಅಣ್ಣ ಗೋಲ್ಡ್ ಮೆಡಲ್ ಪಡೆದಿದ್ದು ವೆರಿ ಗುಡ್. ಅದ್ರ ಜೊತೆಗೆ ಇನ್ನೂ ಅನೇಕ ಘಟಕಗಳು ನಿಮ್ಮ ಹತ್ರ ಇರ್ಬೇಕಂತ ಹೇಳ್ತಾರೆ. ಟ್ಯಾಲೆಂಟ್ ಪ್ಲೇಸ್ ಓನ್ಲಿ 5% ಅಂಡ್ ಲಕ್ ಪ್ಲೇಸ್ ಓನ್ಲಿ 5%. ಅವನು ಲಕ್ಕಿಲಿ ಪಾಸ್ ಆಗೇನ್ರಿ, 5% ಲಕ್. ಈಗ ನಿನ್ನೆ ನೋಡ್ರಿ ಗ್ರೇಸ್ ಮಾರ್ಕ್ ಬಂದ್ಬಿಟ್ಟು 3 to 4 ಮಾರ್ಕ್ಸ್ ಗ್ರೇಸ್ ಬಂದ್ಬಿಟ್ಟು, ಅದು ಗ್ರೇಸ್ ಬಂದ್ರೆ ಅದು ಲಕ್. ಯು ಆರ್ ಅ ಲಕ್ಕಿ ಪರ್ಸನ್. ಅದು ನಿಮ್ಮ ಕೈ ಒಳಗದೇನ್ರಿ ಲಕ್. ಏನ್ರಿ ನನಗೆ ನಿನ್ನೆ ನಮ್ಮ ರಮೇಶ್ ಅವರು, ಸರ್ ನನಗೆ 170 ಇದ್ದು ಮಾರ್ಕ್ ಈಗ 180 ಅದು. ಎಸ್, ಯು ಆರ್ ಲಕ್ಕಿ ಪರ್ಸನ್. ಯಾಕಂದ್ರೆ 5-6 ಮಾರ್ಕ್ಸ್ ಗ್ರೇಸ್ ಬಂದ್ಬಿಟ್ಟು. ನೀವು ಯಾರು ಬೌಂಡ್ರಿ ಒಳಗೆ ಪರೀಕ್ಷೆ ಪಾಸ್ ಆಗ್ತೀರಿ ನೋಡ್ರಿ ಸರ್. ಹೋದ ಟೈಮ್ 146 ನಿಂತಿತ್ತು ಸರ್ ಕಟ್ ಆಫು. ಈ ಬಾರಿ ನನಗೆ 154 ಆಗಿದೆ ಸರ್. ನನಗೆ ಒಮ್ಮೆ 4 ಮಾರ್ಕ್ಸ್ ಗ್ರೇಸ್ ಬಂದ್ಬಿಟ್ಟಿವೆ ಸರ್, 3 ಮಾರ್ಕ್ಸ್ ಗ್ರೇಸ್ ಬಂದ್ಬಿಟ್ಟಿವೆ ಸರ್. ಒಂದು ಆಪ್ಷನ್ A B ಎರಡೂ ಕರೆಕ್ಟ್ ಕೊಟ್ಟಿದ್ದಾರೆ. ಎಸ್, ಯು ಆರ್ ಲಕ್ಕಿ. ಬೌಂಡ್ರಿ ಒಳಗೆ ಪರೀಕ್ಷೆ ಪಾಸ್ ಆಗೋದು, ಗ್ರೇಸ್ ಅಂಕಗಳಿಂದ ಪರೀಕ್ಷೆ ಪಾಸ್ ಆದವರು ಲಕ್ಕಿ ಪರ್ಸನ್ ಅಂತವ್ರು ಕೇವಲ 5%. 5% ಲಕ್, 5% ಟ್ಯಾಲೆಂಟ್, 10% ಆಯ್ತು. ಇನ್ನು ಉಳಿದಿದ್ದು 90% ಏನ್ ಹೇಳ್ತಾರಂದ್ರೆ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ, ಡೈಲಿ ಫಾಲೋ ಮಾಡುವಂತ ವಿದ್ಯಾರ್ಥಿ. ನೆವರ್ ಗಿವ್ ಅಪ್. ನಾನು ಸೋಲ್ತೀನಿ ಅನ್ನೋ ಕೈ ಬಿಡೋದಲ್ಲ. ನಾನು ಮತ್ತೆ ಪ್ರಯತ್ನ ಯಾರು ಮಾಡ್ತಿರ್ತಾರ ನೋಡ್ರಿ, ಮರಳಿ ಪ್ರಯತ್ನ ಮಾಡುವಂತ ವ್ಯಕ್ತಿ, ಅದು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರುವಂತ ವ್ಯಕ್ತಿ. ಅದು ಒಂದು ಕ್ವಾಲಿಟಿನೇ. ಹಾರ್ಡ್ ವರ್ಕ್ ಮಾಡುವಂತ ಮನುಷ್ಯ, ಅದನ್ನು ಒಂದು ಕ್ವಾಲಿಟಿನೇ. ಟೈಮ್ ಫಾಲೋ ಮಾಡುವಂತ ವ್ಯಕ್ತಿ, ಅದು ಕೂಡ ಒಂದು ಈ ಯಶಸ್ಸಿನ ಒಂದು ಮೆಟ್ಟಿಲನೆ. ಸಹನಶೀಲತೆ, ಪೇಷನ್ಸ್. ಒಂದ್ಸಲ ಫೇಲ್ ಆಗಿನ ಸರ್, 2 ಸಲ ಪೇಷನ್ಸ್, ಸ್ವಲ್ಪ ಸಹನ ಇರ್ಲೇಣ, ಇನ್ನೊಂದು ಸಲ ಪ್ರಯತ್ನ ಮಾಡು. ಎಲ್ಲಿ ತಪ್ಪಿದೆ ಅದನ್ನ ತಿದ್ದುಕೋ. ಯಾವ ಯೂನಿಟ್ ಬರಂಗಿಲ್ಲ ಅದನ್ನ ನೋಡು, ಯಾವ ಯೂನಿಟ್ ಬರ್ತೈತೆ ಅದನ್ನ ಪರ್ಫೆಕ್ಟ್ ಮಾಡ್ಕೊ. ಹಿಂದಿನ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡು. DGK ಸರ್ ಬರೆದಿದ್ದು ಬುಕ್ದೊಳಗಿಂದ ಪಾಯಿಂಟ್ಸ್ ಅನ್ನ ನೀನು ನೋಟ್ಬುಕ್ದೊಳಗೆ ಬರೀಬೇಕು. ಸರ್ ಬರೆಯುವಾಗ ಏನಾದರೂ ತಪ್ಪುಗಳು ಆಗಿದ್ರೆ ಅದನ್ನ ತಿದ್ದುಕೊಂಡು ನೋಟ್ಬುಕ್ದೊಳಗೆ ಬರೀಬೇಕು. ಸತತವಾಗಿ ನೆಟ್ ಕೇಸೆಟ್ ಬಗ್ಗೆನೇ ಆಲೋಚನೆ ಮಾಡ್ತಿರ್ಬೇಕು. DGK ಸರ್ ಅವ್ರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದನ್ನ ನೋಟ್ಸ್ ಮಾಡ್ಕೊಂತಿರ್ಬೇಕು. ನಿಮ್ಮ ಫ್ರೆಂಡ್ಸ್, ಅಗದಿ ಅತ್ಯುತ್ತಮ ಫ್ರೆಂಡ್ಸ್ ಜೊತೆಗೇನೆ ಡಿಸ್ಕಷನ್ ಮಾಡ್ಕೊಂತಿರ್ಬೇಕು. ಮನ್ಕೊಂಡ್ರ ಕೇಸೆಟ್, ಎದ್ರ ಕೇಸೆಟ್, ನಡೆದ್ರ ಕೇಸೆಟ್, ಮಲ್ಕೊಂಡ್ರೆ ತಿನ್ನುವಾಗ ಕೇಸೆಟ್, ನಡೆಯುವಾಗ ಕೇಸೆಟ್, ಉಸಿರಾಡುವಾಗ ಕೇಸೆಟ್. ನಿನ್ನ ಉಸಿರೇ ಕೇಸೆಟ್ ಆಗಿರ್ಬೇಕು, ನಿನ್ನ ಉಸಿರೇ ನೆಟ್ ಆಗಿರ್ಬೇಕು. ಅಂದಾಗ ನೀವು ರಿಸಲ್ಟ್ ಬರ್ತೈತಿ. ಉಸಿರದೊಳಗೆ ಕೇಸೆಟ್ ನೆಟ್ ಇರಲಿಲ್ಲ, ನಿಮ್ಮ ರಕ್ತದೊಳಗೆ ನೆಟ್ ಕೇಸೆಟ್ ಬರೆಯುವ ಭಾವನೆಗಳು ಇರಲಿಲ್ಲ ಅಂದ್ರೆ ಯು ವಿಲ್ ನಾಟ್ ಗೆಟ್ ದ ರಿಸಲ್ಟ್. 1,17,000 ಜನ ಎಕ್ಸಾಮ್ ಬರೆದಿದ್ದಾರೆ, ಮತ್ತೆ ಎಲ್ಲರಿಗೂ ರಿಸಲ್ಟ್ ಬರ್ಬೇಕಾಗಿತ್ರಿ. ಯಾಕೆ ಬರೀ ಒಂದು 5-6 ಸಾವಿರ ವಿದ್ಯಾರ್ಥಿಗಳು ಮಾತ್ರ ರಿಸಲ್ಟ್ ಬರ್ತೈತಿ? ಕಾಂಪಿಟೇಷನ್ ಇರೋದು ಕೇವಲ ಒಂದು 10,000 ವಿದ್ಯಾರ್ಥಿಗಳು, 15,000 ವಿದ್ಯಾರ್ಥಿಗಳಿಗೇನೆ. 15,000ದೊಳಗೆ ಒಂದು 5,000 ಪರೀಕ್ಷೆ ಪಾಸ್ ಆಗ್ತಾರೆ. ಹೋದ ಬಾರಿ ಕೇಸೆಟ್ ಫೇಲ್ ಆದಂತ ಎಲ್ಲರೂ, ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದದೋ ಅವರೆಲ್ಲರೂ ಈ ಬಾರಿ ಗ್ಯಾರಂಟಿ ಪಾಸ್ ಆಗ್ಲೇಬೇಕು, ಆಗತ್ತಾರ್ರಿ, ಆಗ್ಲೇಬೇಕು. ನಮ್ಮ ಭಾವನೇನು, ಮಾಡಿದ ತಕ್ಷಣ ಸಿಗಬೇಕು, ಮಾಡಿದ ತಕ್ಷಣ ಸಿಗಬೇಕಾದ್ರೆ ಮೋಸ್ಟ್ ಗಿಫ್ಟೆಡ್ ಸ್ಟೂಡೆಂಟ್. ಮಾಡಿದ ತಕ್ಷಣ ಸಿಕ್ತು, ವೆರಿ ಗುಡ್. ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಯಾಕೆ ಸಿಗ್ಲಿಲ್ಲ ಅನ್ನೋದನ್ನ ಅನಾಲಿಸಿಸ್ ಮಾಡು, ರಿಸರ್ಚ್ ಮಾಡು. ನೀನು ವಿನೋದ್ ಕಾಂಬ್ಳಿ ಸರ್ ಹತ್ರ ಆ ಶಿಸ್ತು ಇರಲಿಲ್ಲ. ನಿಮಗೂ ಕೂಡ ಒಂದು ಶಿಸ್ತು ಇರಬೇಕು. ಶಿಸ್ತು ಬದ್ಧತೆಯಿಂದ ಜೀವನ ನಡೆಸಬೇಕು. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್.
ಏಳೋದು, ಮಲಗೋದು, ನೋಟ್ಸ್ ಮಾಡೋದು, ಬರೆಯೋದು, ನೋಟ್ಬುಕ್ದೊಳಗೆ ಬರೆದ್ರಿ ಕರೆಕ್ಟಾಗಿ ನೋಟ್ಬುಕ್. ನಾನು ಹೇಳಿನು ಸಿಸ್ಟಮೆಟಿಕ್ ಆಗಿ ಒಂದು 10 ನೋಟ್ಬುಕ್ ಮಾಡ್ರಿ, ಪ್ರತಿಯೊಂದು ಯೂನಿಟಿಗೆ ಒಂದು ನೋಟ್ಬುಕ್ದೊಳಗೆ ನಾನು ಬರೆದಿದ್ದ ಬುಕ್ದೊಳಗಿನ ಪಾಯಿಂಟ್ಸ್ ಅನ್ನ ರಿಪೀಟ್ ಆಗಿ ನೋಟ್ಬುಕ್ ಬರೀರಿ ಅಂತ ಹೇಳಿ, ಬರೆಯುವಾಗ ಸಿಸ್ಟಮೆಟಿಕ್ ಆಗಿ ಬರೀರಿ ಅಂತ ಹೇಳಿ. ಕೆಲವೊಬ್ರು ಡೈರೆಕ್ಟ್ ಭಾಳ ತಪ್ಪದವ್ರಿ, ಆನ್ಸರ್ ಕೀ ತಪ್ಪದವ್, ಹುಡುಕಾಡಪ್ಪ. ನನಗೆ ಟೈಮ್ ಇಲ್ರಿ, ಟೈಮ್ ಇಲ್ಲ ಅಂದ್ರೆ ನಿತ್ತು ಹೊಯ್ಕೋ, ಟೈಮ್ ಇಲ್ಲ ಅಂದ್ರೆ ನನ್ನ ಬುಕ್ ವಾಪಸ್ ಕೊಡು, ನನಗಿಲ್ಲ, ನಂಗಿಲ್ಲ. ಟೈಮ್ ಇಲ್ಲ ಅಂದ್ರೆ ನಾನು ಸಿಟಿಗೆ ಬರ್ತೀನಿ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ. ಆನ್ಸರ್ ಹುಡುಕಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಮತ್ತೆ ಟೈಮ್ ಎದಕ್ಕಿದೆಯಪ್ಪ? ಟೈಮ್ ಎದಕ್ಕಿದೆ? ನಂದೇ ಅಂತ ಅಲ್ಲ, ಯಾವ ಕನ್ಸೆಪ್ಟ್ ಅರ್ಥ ಆಗಂಗಿಲ್ಲ ಆ ಕನ್ಸೆಪ್ಟ್ ಅನ್ನ ಗೂಗಲ್ ಒಳಗೆ ಹುಡುಕಬೇಕು, ಅದನ್ನ ಸರ್ಚ್ ಮಾಡಬೇಕು, ಅದನ್ನು ನೋಟ್ಬುಕ್ದೊಳಗೆ ಬರೀಬೇಕು. ಕೇವಲ ದಾನ ಹೆಸರೇ ಬುಕ್ ಅಲ್ಲ, ಬೇರೆ ಯಾವುದೇ ಲೇಖಕರ ಬುಕ್ ತೆಗೆದುಕೊಂಡಾಗ ಒಂದು ಸ್ವಲ್ಪ ಕನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಗೋ ಫಾರ್ ನೆಟ್, ಗೂಗಲ್ ಅಲ್ಲಿ ಹೋಗಿ ಅದ್ ಕನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ನೀವು ಅದಕ್ಕೆ ಟೈಮ್ ವೇಸ್ಟ್ ಆಗ್ತದ. ಸ್ಟಡಿ ಮಾಡುವಾಗ ನಾನು ಕನ್ಫರ್ಮ್ ಮಾಡ್ಕೋ ಸಲುವಾಗಿ ನಾನು ಗೂಗಲ್ ಒಳಗೆ ಎಷ್ಟು ಬಾರಿ ಹೋಗ್ಬೇಕು ಸರ್ ಅಂತೇಳಿ ಏನು ಮಾತಾಡ್ತೀರಿ ನೋಡು, ದಟ್ ಈಸ್ ಅ ಕಂಪ್ಲೀಟ್ ನೆಗೆಟಿವ್ ಥಾಟ್ ಯು ಹ್ಯಾವ್. ದಾನಾಯ್ ಸರ್ ಬಿಡ್ರಿ, ದಾನಾಯ್ ಸರ್ದ ಬುಕ್ ಒಗಿರಾಗಿ, ನಂದು ಕರೆಕ್ಟ್ ಇಲ್ಲ ಅಂದ್ರೆ ಬಗಿಡ್ರಿ. ಆದ್ರೆ ಸ್ಟಡಿ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಇಲ್ಲ, ನನಗೆ ಗೂಗಲ್ ಒಳಗೆ ಸರ್ಚ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ನನಗೆ ಆ ರೆಫರೆನ್ಸ್ ನೋಡ್ಲಿಕ್ಕೆ ಟೈಮ್ ಇಲ್ಲ, ವೇಸ್ಟ್ ಆಗ್ತದ. ಟೈಮ್ ಇಲ್ಲ ಅನ್ನೋದಕ್ಕಿಂತ ಟೈಮ್ ವೇಸ್ಟ್ ಆಗ್ತದ ಅಂತ. ಅಯ್ಯಪ್ಪ, ಲೈಫ್ದೊಳಗೆ ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ದಿಸ್ ಇಸ್ ನಾಟ್ ದ ಗುಡ್ ಕ್ವಾಲಿಟಿ ಆಫ್ ಗುಡ್ ಸ್ಟೂಡೆಂಟ್. ಓದೋ ಸಲುವಾಗಿ ಟೈಮ್ ವೇಸ್ಟ್ ಆಗ್ತದ ಅನ್ನೋ ಮಾತು ಮಾತಾಡಬಾರ್ದು. ಯು ಹ್ಯಾವ್ ಟು ಯುಟಿಲೈಸ್ ದ ಕಂಟೆಂಟ್. ಆ ಕಂಟೆಂಟ್ ಅನ್ನ ಯುಟಿಲೈಸ್ ಮಾಡುವಂತ ಕ್ರಿಯೇಟಿವಿಟಿ ನಿಮ್ಮ ಹತ್ರ ಇರಬೇಕು. ಇದು ಅಲ್ಲ, ಹುಡುಕಾಡೋದ್ರಿಂದ ಏನು ಫೈದಾ ಆಗುತ್ತೆ ಗೊತ್ತದ್ರಿ, ನಿಮ್ಗೆ ಎಕ್ಸ್ಟ್ರಾ ಮಾಹಿತಿ ಸಿಗುತ್ತದೆ. ನಾನು ನೋಟ್ಸ್ ಮಾಡಿದ್ದು ಹೇಗೆ ಗೊತ್ತದ್ರಿ, ಬರೀ ಗೂಗಲ್ ಒಳಗೆ ಸರ್ಚ್ ಮಾಡಿ ಮಾಡಿ ನೋಟ್ಬುಕ್ದೊಳಗೆ ಬರ್ಕೊಂತ ಹೋಗಿ ನಾನು ಒಂದು ಪಾಯಿಂಟ್ ಆಜು ಬಾಜು ಮಾಹಿತಿ, ಅದಕ್ಕೆ ರಿಲೇಟೆಡ್ ಇರುವ ಮಾಹಿತಿ ನನಗೆ ಸಿಕ್ಕಿತ್ತು. ಹೀಗಂದ್ರೇನು, ಹೀಗಂದ್ರೇನು, ಹೀಗಂದ್ರೆ ಕನ್ಸೆಪ್ಟ್ ಒಂದೇ ಇರ್ತೈತಿ, ಅದ್ರ ಆಜು ಬಾಜು ಮಾಹಿತಿ ನೋಡ್ಕೊಂತ ಹೋದ್ರೆ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್. ಅದನ್ನ ನೋಟ್ಬುಕ್ದೊಳಗೆ ಬರ್ಕೊಂತ ಇರ್ಬೇಕು. ನೀವು ಎಷ್ಟು ಕ್ವಶನ್ ಪೇಪರ್ ಅನ್ನ, ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಿರೋ, ಸಿಲೆಬಸ್ ಅನ್ನ ನೀವು ಅನಾಲಿಸಿಸ್ ಮಾಡ್ತಿರೋ, ಹೋದ ಬಾರಿ ಕಟ್ ಆಫ್ ಎಷ್ಟಿದೆ ಅನ್ನೋ ನೋಡ್ತಿರೋ, ಅಥವಾ ನನ್ನ ಬುಕ್ ಅಥವಾ ಬೇರೆ ಬುಕ್ ಅನ್ನು ಓದಿ ನೋಟ್ಬುಕ್ದೊಳಗೆ ಸ್ವಂತ ಬರೀತಿರೋ, ನೀವು ನೋಟ್ಸ್ ಎಷ್ಟು ತಯಾರು ಮಾಡ್ತಿರೋ, ಅದನ್ನ ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಅದಕ್ಕೆ ಟೈಮ್ ವೇಸ್ಟ್ ಅನ್ನಬಾರ್ದು. ದಯವಿಟ್ಟು ಟೈಮ್ ವೇಸ್ಟ್ ಆಗ್ತದ ಅಲ್ಲೇ ಬಾಡ್ರಿ. ನೀವು ಹುಚ್ಚುತನಂಗೆ ಯಾರ್ಯಾರ ಜೊತೆ ಮಾತಾಡೋದು ಕೊಡೋದು, ದಟ್ ಈಸ್ ಅ ಟೈಮ್ ವೇಸ್ಟ್. ಹುಚ್ಚುತನಂಗೆ ವಿಡಿಯೋ ಎಲ್ಲ ನೋಡ್ಕೊತ್ಕೊಂಡೋದು, ದಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್ ಅಂದ್ರೆ ಏನು ನಿಮ್ಗೆ ಅರ್ಥ ಮಾಡ್ಕೊಡ್ರಿ. ಏನು ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗ್ತೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೆ ಟೈಮ್ ವೇಸ್ಟ್ ಆಗ್ತದ ಅಂತೇಳಿ ನೀವು ಅಂತಿದ್ರಂದ್ರೆ ನೀವು ಭಾಳ ಮ್ಯಾಲಿನವ್ರು ಇದ್ದೀರಪ್ಪ. ಅವ್ರ ಬಗ್ಗೆ ನಾನು ವಿಡಿಯೋ ಮಾಡುವುದಿಲ್ಲ. ನಾನು ವಿಡಿಯೋ ಮಾಡೋದು ಯಾರ ಬಗ್ಗೆ ಕೋನ, ಯಾರು ಕಂಪ್ಲೀಟ್ ಆಗಿ ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಾರೋ ಅವ್ರ ಸಲುವಾಗಿ ನಾನು ವಿಡಿಯೋ ಮಾಡೋದು. ಕಂಪ್ಲೀಟ್ ಆಗಿ ನನ್ನ ಮೇಲೆ ವಿಶ್ವಾಸ ಇಟ್ಟವ್ರೆ ನನ್ನ ಬುಕ್ ಅನ್ನ ತಗೋಬೇಕು. ತಪ್ಪು ನೋಡ್ರಿ, ಈ ಒಂದು ಮಾತು ಹೇಳಿನಿ, ಇದು ಪ್ಲೀಸಾ. ಆದ್ರೆ ಒಂದು ಮಾತು ಏನದ ಗೊತ್ತದ್ರಿ, ಯಾರು ನಮ್ಮ ಮೇಲೆ ನಂಬಿಕೆ ಇಡುವುದಿಲ್ವೋ ಅವ್ರ ಎದುರಿಗೆ ನಾನು ಎಷ್ಟು ಶ್ರೇಷ್ಠ ಇದ್ದೀನ ಹೇಳಿದ್ರು ಅವರಿಗೆ ನಂಬಿಕೆ ಬರೋದಿಲ್ಲ. ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಬಳಿಕ ನಾನು ಭಾಳ ಶಾಣೆ ಇದ್ದೀನಿ, ನನ್ನ ವಿಡಿಯೋ ಭಾಳ ಚೆನ್ನಾಗೈತಿ, ನನ್ನ ಬುಕ್ ಭಾಳ ಚೆನ್ನಾಗೈತಿ ಅಂತ ಅವ್ರ ಎದುರಿಗೆ ನಾನು ಹೇಳೋದ್ರಿಂದ ಅವ್ರಿಗೆ ನಂಬಿಕೆ ಬರೋದಿಲ್ಲ. ಯಾಕಂದ್ರೆ ಮೊದಲೇ ಅವ್ರ ನಂಬಿಕೆ ಇಟ್ಟಿರಲಿಲ್ಲ. ಮತ್ತೆ ಯಾರು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವ್ರ ಎದುರಿಗೆ ನಾನು ಇಷ್ಟು ಶಾಣೆ ಇದ್ದೀನಿ ರೀ, ನಾನು 77 ಬಾರಿ ಪರೀಕ್ಷೆ ಪಾಸ್ ಆಗಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ, ನನ್ನ ಬುಕ್ ಚೆನ್ನಾಗಿದೆ, ನೀವು ಓದ್ರಿ ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು ನಂಬಿಕೆ ಇಟ್ಟಿದ್ದಾರೆ. ನಂಬಿಕೆ ಇಡೋರ ಎದುರಿಗೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಯಾರು ನಂಬಿಕೆ ಇಡುವುದಿಲ್ಲೋ ಅವ್ರ ಎದುರಿಗೆ ಎಕ್ಸ್ಪ್ಲನೇಷನ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ನಂಬಿಕೆನೇ ಇಟ್ಟಿಲ್ಲ, ಅವ್ರಿಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆನೇ ಇಲ್ಲ. ಒಂದು ಮಾತು ಪಕ್ಕ ನೆನಪಿಡ್ರಿ, ಏನು ಗೊತ್ತಾ, ನಿಮ್ಗೆ ಎಷ್ಟು ಹಸಿವೆ ಆಗಿದೆ ಅನ್ನೋದನ್ನ ನಿಮಗೆ ಗೊತ್ತು. ಅಚರೇಕರ್ ಸರ್ ಗುರುಜಿ ಒಬ್ರು ಅದರ, ತೆಂಡೂಲ್ಕರ್ ವಿನೋದ್ ಕಂಬಳಿ ಇಬ್ರು ಅದರ ಶಿಷ್ಯರು, ಗುರುಗಳು ಒಬ್ಬರೇ. ಆದ್ರೂ ಒಬ್ಬರ ಜೀವನ ಹೀಗಾಯ್ತು, ಒಬ್ಬರ ಜೀವನ ಹೀಗಾಯ್ತು. ಒಬ್ಬರ ಹತ್ರ ವಿನೋದ್ ಕಂಬಳಿ ಹತ್ರ ಶಿಸ್ತು ಇರಲಿಲ್ಲ, ನಮ್ರತೆ ಇರಲಿಲ್ಲ, ಯಶಸ್ಸನ್ನ ಕಾಪಾಡಿಕೊಳ್ಳುವ ಶಕ್ತಿ ಅವರ ಹತ್ರ ಇರಲಿಲ್ಲ. ದುಂದು ವೆಚ್ಚಗಾರಾದರು, ಕೆಟ್ಟ ಚಟಗಳಿಗೆ ಬಲಿಯಾದರು. ಅವರು ಅಹಂ ಬಂದ್ಬಿಡ್ತು. 1990 ಅವರೇ ಫೇಮಸ್, 91, 92, 93 ಅವರೇ ಫೇಮಸ್. 96 ಮ್ಯಾಚ್ ಮುಗಿದ ತಕ್ಷಣ ಹತ್ತವ್ರು. ನಾನು ನೋಡಿನ ಅವ್ರ ಮ್ಯಾಚ್ ವಿನೋದ್ ಕಂಬಳಿ.
ಸಚಿನ್ ತೆಂಡೂಲ್ಕರ್ ಏಕ್ತು ಸಂಯಮಿ, 77 ಮ್ಯಾಚ್ ಆಗೋ ತನಕ 1 ಸೆಂಚುರಿ ಹೊಡೆದೇ ಇರುವಂತ ವ್ಯಕ್ತಿಗಳು. ಮೃದು ಭಾಷಿಕರು, ಹೆಚ್ಚು ಮಾತಾಡಂಗಿಲ್ಲ, ಕೃತಿ ಒಳಗೆ ಅವ್ರು ಕೆಲಸ ಮಾಡಿದವ್ರು. ಒಂದು ಮಾತು ಹೇಳ್ರಿ, ನಿಮ್ಗೆ ಎಷ್ಟು ಹಸಿವೆ ಆಗ್ಯೋದು ಅನ್ನೋದು ನಿಮಗೂ ಗೊತ್ತು. ನಿಮಗೆ ಹಸಿವೆ ಆಗೈತಿ, ಇಷ್ಟು ಹಸಿವಾಗೈತಿ ಅಲ್ರಿ. ಅವಾಗ ಹಸಿವು ಆದ್ಮೇಲೆ ಇಷ್ಟು ಹಸಿವು ಅನ್ನೋದು ನಾನು ಈ ಕಾನ್ಸೆಪ್ಟ್ ಬಹಳ ಅರ್ಥ ಮಾಡ್ಕೊಂಡ್ರೆ ನಾನು ಈಗ ಹೇಳ್ತಾ ಇದ್ದೇನೆ. ಉದಾಹರಣೆ, ಹಸಿವಾಗೈತಿ ನಿಮಗೆ. ಹಸಿವು ಅಂದ್ರೆ ಎಷ್ಟ್ರಿ? ಸಿಕ್ಕಾಪಟ್ಟೆ ಹಸಿವಾಗೈತಿ. ಅದು ಗ್ರೇಟ್ ಹಸಿವು ಗ್ರೇಟ್ ಅಲ್ಲಕ್ಕೆ ಬರಂಗಿಲ್ಲ ಅದಕ್ಕೆ. ಅಷ್ಟು ತ್ರಾಸ ಹಸಿವು. ಬೆಳಗ್ಗಿಂದ ಹಸಿವು. ಒಂದ್ಸಲ ನನಗಂತೂ ಆಗಿತ್ತಪ್ಪ. ಎಲ್ಲಿ ನಾನು ಇದಕ್ಕೆ ಹೋಗಿದ್ದೆ, ಬರುವಾಗ ದುಡ್ಡು ಇರಲಿಲ್ಲ ಅಷ್ಟು. ಎಲ್ಲಿ ಅಮರಕಂಟಕ್ ಯೂನಿವರ್ಸಿಟಿಗೆ ಹೋಗಿದ್ದೆ ನಾನು, ನಮ್ಮ ಫ್ರೆಂಡ್ 2 ಜನ ಕೂಡಿ. ಸೋಮಶೇಖರ್ ಜಮಶೆಟ್ಟಿ ಸರ್, ಅವರು ಉದಯವಾಣಿ ಪತ್ರಕಾರ, ಅವರು ಮತ್ತು ನಾನು ಅಮರಕಂಟಕ್ ಅಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ ಐತಿ, ಅಲ್ಲಿ ಬಸವರಾಜ್ ಡೋನೂರ್ ಸರ್ ಅವರನ್ನ ಭೇಟಿ ಆಗಲು ಅಲ್ಲಿ ಹೋಗಿದ್ದು. ಅಲ್ಲಿ ಕನ್ನಡ ಸಮ್ಮೇಳನ ಇತ್ತು. ಛತ್ತೀಸ್ಗಢಕ್ಕೆ ಹೋಗಿದ್ದೇವ್ರಿ. ಆ ಯೂನಿವರ್ಸಿಟಿ ಒಳಗೆ ಅವತ್ತು ಇದ್ಕೊಂಡು ಏನೋ ಬಂದೇವು. ಆದ್ರ ನಾಗ್ಪುರ್ಗೆ ಬಂದೇವು. ಅಲ್ಲಿಂದ ಮಹಾರಾಷ್ಟ್ರ ನಾಗ್ಪುರಿಂದ ನಾವು ಲಾತೂರ್ಗೆ ಬಂದಿದ್ದೇವೆ. ಲಾತೂರ್ದಿಂದ ನಾಂದೇಡಕ್ಕೆ ಬಂದೆವು. ನಾಂದೇಡಿಂದ ಲಾತೂರಿಂದ ಸೊಲ್ಲಾಪುರಿಂದ ಅಕ್ಕಲ್ಕೋಟ್. ಬರುವಾಗ ನಿಮಗೆ ಹೇಳ್ತೀನಿ ರೀ, ಆತನ ಹತ್ರನೂ ದುಡ್ಡು ಇರಲಿಲ್ಲ, ನನ್ನ ಹತ್ರನೂ ದುಡ್ಡೇ ಇರಲಿಲ್ಲ. ಇಷ್ಟು ಹಸಿವೆ ಆಗಿತ್ತು. ಏನ್ ತಿನ್ಬೇಕಂದ್ರೂ ತಿನ್ಲಿಕ್ಕೆ ಸೋಮೋನವ ಸರ್ ಏನ್ ಮಾಡಿದ್ರಿ, ಬರೀ ಉಗುಳು ನುಂಗೋದಾಯ್ತಲ್ರಿ, ಉಗುಳು ನುಂಗ್ತಾ ಇದ್ದೀನಿ ಸರ್, ಹಸಿವಾಗ್ಯದ ಸರ್ ನೋಡ್ರಿ. ಸೋಮೋ ನನ್ನ ಹತ್ರನೂ ರೊಕ್ಕ ಇಲ್ಲಲ್ಲ, ಮತ್ತೆ ಯಾರಿಗ್ ಬಿಡೋದು ಸರ್, ಯಾರಿಗ್ ಬಿಡೋದೇನು? ಅವನ ಹತ್ರನೂ ರೊಕ್ಕ ಇಲ್ಲ, ನನ್ನ ಹತ್ರ ಹಸಿವೆ ಆಗಿ ಇಷ್ಟು ವಾಗದರಿಗೆ ಬಂದೇವು. ರಾತ್ರಿ 2:30 ನಿಮ್ಗೆ ಹೇಳ್ತೀನಿ ರೀ. ಅಲ್ಲಿ ಅವ್ರ ಪರಿಚಯದ ಹೋಟೆಲ್ ಅದ್ರಿ. ಅವ್ರು ನಮಗೆ ರೊಟ್ಟಿ ಕೊಟ್ರು. ರೊಟ್ಟಿ ಊಟ ಮಾಡಕ್ ರೊಟ್ಟಿ ಅಂದಿನ ನಾನು. 2:30 ರಾತ್ರಿಗೆ 2:30 ನಾವು ರೊಟ್ಟಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ನಸಿಗ್ನ ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದೆ ನಾವು. 2:30 ನಾವು ಇಲ್ಲಿ ಬಂದ್ಬಿಟ್ಟಿದ್ವು. ಇಡೀ ದಿವಸ ಏನೂ ತಿಂದೇ ಇರಲಿಲ್ಲ ನಾವು. ರಾತ್ರಿ 2:30 ಅದು ಕಟ್ಟಿ ರೊಟ್ಟಿ ನಾವು ತಿಂದಿದ್ವಿ. ಏನು ಊಟ, ಮೈ ಗಾಡ್. ಆ ಕಟ್ಟಿ ರೊಟ್ಟಿ ಒಂದೊಂದು ಅಗಳಿನೊಳಗನು ಅಮೃತ ಇದ್ದಂಗ. ಕಟ್ಟಿ ರೊಟ್ಟಿ ತಿಂದೆವು. ಆಮೇಲೆ ಚೂಡ ಒಂದ್ ಸ್ವಲ್ಪ ಕೊಟ್ರು, ಚೂಡ ತಿಂದೀವಿ. ಆ ರೊಟ್ಟಿ ಎಷ್ಟು ಸ್ವೀಟ್ ಇತ್ತು ಗೊತ್ತಾ. ಇಲ್ಲಿ ತನಕ ನಮ್ಮನ್ನ ಎಷ್ಟೋ ಸಲ ಹಬ್ಬ ಹರಿದಿನ ಹೋಳಿಗೆ ಮಾಡಿಕೊಡ್ತಾವ ಮೇಡಮ್, ನಮ್ಗೆ ಹೋಳಿಗೆ ಆದ್ರೆ ಅವತ್ತಿಂದ ರಾತ್ರಿ 2:30 ನಾನು ಊಟ ಮಾಡಿದ್ದು ಆ ರೊಟ್ಟಿ, ಕಟ್ಟಿ ರೊಟ್ಟಿ ನನ್ ತೃಪ್ತಾಗಿತ್ತು. ಮನುಷ್ಯ ತೃಪ್ತ. ನೀವು ಕೂಡ ಈಗ ನಾನು ಹೇಳ್ತೀನಿ, ನೀವು ಕೂಡ ನಿಮಗೆ ಬಹಳ ಹಸಿವಾಗಿದೆ ಅಂತ ತಿಳ್ಕೊಡ. ಹಸಿವು ಆ ಟೈಮ್ದೊಳಗೆ ನಿಮಗೆ ಸಿಕ್ಕಿದ್ದ ಅನ್ನ, ನಿಮಗೆ ಎಂಥದ್ದೇ ಸಿಗ್ಲಿ ಅನ್ನ, ನೀವು ಆ ಅನ್ನಗೆ ಹೆಸರು ಇಡೋದಿಲ್ಲ. ಆ ಇದ್ದಿದ್ದ ಅನ್ನನೇ ನೀವು ಊಟ ಮಾಡ್ತೀರಿ. ಆ ಊಟ ಮಾಡಿದಾಗ ನಿಮ್ಮ ಬಾಯಿ ಒಳಗಿರುವಂತ ಒಂದು ರಸ ತಯಾರಾಗ್ತದ್ರಿ. ಆ ರಸ ಮತ್ತು ಆ ಅನ್ನ ಎರಡೂ ಮಿಶ್ರಣವಾಗಿ ಸ್ವೀಟ್ನೆಸ್ ತಯಾರಾಗಿ ಅದನ್ನು ನೀವು ಸ್ವೀಕಾರ ಮಾಡ್ತೀರಿ. ನೋಡ್ರಿ, ನೀವೇ ಒಂದು ನಿಮ್ ಲೈಫ್ ಒಂದು ಎಕ್ಸಾಂಪಲ್ ನೀವು ನೋಡ್ಕೊಡ್ರಿ. ಹಸಿವು ಆದ ನಂತರ ಊಟ ಮಾಡಿದಾಗ ನಿಮ್ಗೆ ಅದು ಎಷ್ಟು ರುಚಿ ಆತ. ಅದ ಫುಲ್ ಹೊಟ್ಟೆ ತುಂಬೈತಿ. ಹೊಟ್ಟೆ ತುಂಬಿ ಅವಾಗ ನಿಮಗೆ ಮೃಷ್ಟಾನ ಭೋಜನ, ಹೋಳಿಗೆ ಊಟ ಮಾಡೋಣ, ಹುಗ್ಗಿ ಊಟ ಮಾಡು, ಹುಗ್ಗಿ ಒಳಗೆ ಹಾಲು ಹಾಕಿ ತುಪ್ಪ ಉಣು ಇಲ್ಲಿ ಹಸಿವು ಫುಲ್ಲು ಹಸಿವು ಇರ್ತಾರೆ. ಅವಾಗ ಅಲ್ಲಪ್ಪ ಸರಿ ಏನ್ರಿ ಚೆನ್ನಾಗಿಲ್ಲ, ಫುಲ್ ಹಸಿವೆ ಆದಕ್ರಿ ನೀವು ಎಷ್ಟು ಸ್ಟ್ಯಾಂಡರ್ಡ್ ಅಡಿಗೆ ಕೊಟ್ರು ನಾವು ಊಟ ಮಾಡಂಗಿಲ್ಲ, ಅಥವಾ ಸರಿ ಇಲ್ಲಿ ಬಿಡ್ರಿ ಯಾವ್ರೊಳಗೆ ಹಾಗಿಲ್ಲ ಅನ್ಕೋತ ಕೊಡ್ತೀವಿ. ನೆಟ್ ಸೆಟ್ ಬಗ್ಗೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಐತಿ, ಬಹಳ ಇನ್ವಾಲ್ವ್ ಆಗಿತ್ತಂದ್ರೆ ನಾನು ಕೊಟ್ಟಿದ್ದು ಪ್ರತಿಯೊಂದು ಬುಕ್, ನಾನು ಕೊಟ್ಟಿದ್ದು ಪ್ರತಿಯೊಂದು ಪೇಜ್, ನಾನು ಹೇಳೋ ಪ್ರತಿಯೊಂದು ವಿಡಿಯೋ ನಿಮಗೆ ಅಮೃತದ ಹಾಗೆ ನಿಮಗೆ ಹತ್ತುತ್ತದೆ. ನೀವು ಎಂದೂ ಕಂಪ್ಲೇಂಟ್ ಮಾಡುವುದಿಲ್ಲ. ಅದು ಕಾಗುಣಿತ ತಪ್ಪೈತಿ, ಅದು ಆನ್ಸರ್ ಕೀ ತಪ್ಪೈತಿ, ಅದು ಬೋಗಸ್ ಐತಿ, ಅದು ಹೆಸರೇ ಇಡು ಅವಶ್ಯಕತೆನೇ ಬರಂಗಿಲ್ಲಲ್ಲ. ಅದರಿಂದ ಅರ್ಥ ಮಾಡ್ಕೊಂಡು ನಾವು ಹೆಜ್ಜೆ ಹಿಡ್ಕೊಂತ ಹೋಗ್ತೀವಿ. ಅದರಿಂದ ನಾವು ಕೊಟ್ಟರಲ್ಲ ಅಷ್ಟರನ್ನ ಓದ್ಕೊಂಡು ಅದರಿಂದ ನಾನು ಕನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಕೊಂತಿರ್ತೀವಿ. ಮುಂದೆ ಸಾಗುತ್ತಾ ನಾವು ಇರ್ತೀವಿ. ಯಾಕಂದ್ರೆ ನಿಮ್ಗೆ ಅಷ್ಟಾದ್ರೂ ಮಟೀರಿಯಲ್ ಸಿಕ್ಕೈತಿ ಅಂತೇಳಿ. ಸಿಕ್ಕಿದ್ದು ಮಟೀರಿಯಲ್ನ ಅಮೃತದ ಹಾಗೆ ನೀವು ಸ್ವೀಕಾರ ಮಾಡ್ತಿದ್ರಿ ಅಂದ್ರೆ, ನಿಮ್ಗೆ ಭಾಳ ಹಸಿವಾಗಿತ್ತಂದ್ರೆ ಇಷ್ಟೆಲ್ಲ ರಿಸಲ್ಟ್ ಆಗ್ತದ್ರಿ.
ನನಗೆ ಎಷ್ಟು ಹಸಿವಾಗಿತ್ತು ಗೊತ್ತಾ, 77 ಬಾರಿ ನಾನು ಎಕ್ಸಾಮ್ ಬರ್ದೀನಿ, ಸುಮ್ಮನೆ ಬರ್ದಿಲ್ಲಪ್ಪ, ಅಷ್ಟು ಹಸಿವಾಗಿತ್ತು ನನಗೆ ಈ ಎಕ್ಸಾಮ್ ಬಗ್ಗೆ. ನಾನು ಎಲ್ಲಿಯೂ ರೆಡಿಮೇಡ್ ಮಟೀರಿಯಲ್ ಎಲ್ಲಿ ಸಿಕ್ಕೇ ಇಲ್ಲ. ನಾನು ಪ್ರತಿಯೊಂದು ಯೂನಿವರ್ಸಿಟಿಯಿಂದ ತಂದಂಥ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ನಾನು ಸ್ವಂತ ನೋಟ್ಸ್ ಮಾಡೀನಿ, ನಾನು ಸ್ವಂತ ಆನ್ಸರ್ನ ಹುಡುಕಿದ್ದೀನಿ ನಾನು. ಆ ರೀತಿ ನೀವು ಎಷ್ಟು ಸ್ವಂತವಾಗಿ ಮಾಡ್ತೀರಿ. ಹೆಸರು ಇಡೋದಕ್ಕಿಂತ ನಾನು ಕೊಟ್ಟಂತ ಬುಕ್ ಅನ್ನ ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋಗ್ಬೇಕು. ಅಥವಾ ಬೇರೆ ಯಾವುದೇ ಲೇಖಕರ ಬುಕ್ ಅನ್ನ ತಗೊಂಡು ಆ ಬುಕ್ ಅನ್ನು ಎಷ್ಟು ಇನ್ವಾಲ್ವ್ ಆಗಿ ನೀವು ಓದುತ್ತೀರಿ ಅನ್ನೋದು ನಿಮ್ಮ ಮ್ಯಾಲ್ ಬಿಟ್ಟಿದ್ದದು. ಅವನ ಬುಕ್ ಚೆನ್ನಾಗಿಲ್ಲ, ಆ ಲೇಖಕರು ಸರಿ ಇಲ್ಲ, ಅವ್ರ ವಿಡಿಯೋ ಚೆನ್ನಾಗಿ ಮಾಡಂಗಿಲ್ಲ, ಅವ್ರ ಹೆಸರು ಹೇಳ್ಬೇಡಪ್ಪ. ನಿನಗೆ ಎಷ್ಟು ಹಸಿವಾಗೈತಿ, ನಿನಗೆ ಎಷ್ಟು ಈ ಎಕ್ಸಾಮ್ ಬಗ್ಗೆ ಅರಿವೈತಿ, ನಿನಗೆ ಎಷ್ಟು ಈ ಎಕ್ಸಾಮ್ದೊಳಗೆ ಇನ್ವಾಲ್ವ್ಮೆಂಟ್ ಐತಿ. ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಇಂಟ್ರೆಸ್ಟ್. ಹೌ ಮಚ್ ಇಂಟ್ರೆಸ್ಟ್ ಯು ಹ್ಯಾವ್. ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ನಿನಗೆ ಎಲ್ಲನೇ ಬೋಗಸ್ ಅನಿಸ್ತೈತಿ. ಮೊದಲು ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡಿಕೊಡ್ರಿ. ಅದು ಇಂಟ್ರೆಸ್ಟ್ ಸುಮ್ಮನೆ ಅಲ್ಲ, ಕಂಪ್ಲೀಟ್ ಫೋಕಸ್, ನಾಟ್ ಫೋಕಸ್. Everyone is focusing, but only few students are completely focusing on the result, and such students are getting the result. Otherwise, no. ಇದಕ್ಕಂತರ ಫೋಕಸ್. ನಾಳೆ ಜೂನ್ ಒಳಗೆ NET ನೆಟ್ ಎಕ್ಸಾಮ್, ಅದಾದ ನಂತರ ಕೆಸೆಟ್ ಎಕ್ಸಾಮ್, ಅದಾದ ನಂತರ ಮತ್ತೆ ಜೂನ್ ಒಳಗೆ NET ನೆಟ್ ಎಕ್ಸಾಮ್. ಇವು 3 ಎಕ್ಸಾಮ್ ಅನ್ನ ಯಾರು ಡಿಟೇಲ್ ಆಗಿ ಫೋಕಸ್ ಆಗಿ ಸ್ಟಡಿ ಮಾಡ್ತಾರೋ, ದಟ್ ಸ್ಟೂಡೆಂಟ್ ವಿಲ್ ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಮಂತ್ ಆಫ್ ಜುಲೈ, ಅಂಡ್ ಹಿ ಇಸ್ ಗೋಯಿಂಗ್ ಟು ಜಾಯಿನ್ ಇನ್ ಎನಿ ಕಾಲೇಜ್. ಆ ಭಾವನೆ ನಿಮ್ಮ ಹತ್ರ ಇರಬೇಕು. ನಿನ್ನೆ ನಾನು ಸೊಲ್ಲಾಪುರಕ್ಕೆ ಹೋಗಿದ್ದೆ, PhD ನನ್ನ ಕೆಲಸಿನ ಸಲುವಾಗಿ. ಕೊನೆ ಹಂತದ ಕೆಲಸ ನಡೆದೈತಿ. ದಯಾನಂದ ಕಾಲೇಜದೊಳಗೆ ನನ್ನ ಗುರುಗಳದಾರ, ಆರಾಧ್ಯ ಗುರುಗಳು, ನನ್ನ PhD ಗೈಡ್. ಅವ್ರ ಕೈ ಒಳಗೆ ನಾನು BA ಕಲ್ತಿದ್ದು. ಗುರುಗಳನ್ನ ಭೇಟಿ ಆದ. ಆಮೇಲೆ ಗುರುಗಳ ಭೇಟಿ ಆದ ತಕ್ಷಣ ಅವ್ರು ಮೀಟಿಂಗ್ ಹೋಗಿದ್ರು. ಅಲ್ಲಿ ತನಕ ಒಂದು ಕ್ಯಾಂಟೀನ್ ಒಳಗೆ ತಿನ್ನಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕಂತೇಳಿ ಕ್ಯಾಂಟೀನ್ ಒಳಗೆ ಹೋಗಿದ್ದೆ. ನಾನು ನಾಷ್ಟ ಮಾಡ್ಕೊಂತ ಕುಳಿತಿದ್ದೆ. ನಾನು ಬೆಳಗ್ಗೆ ನಾಷ್ಟ ಮಾಡುವಾಗ ಒಬ್ಬ ಹುಡುಗ ಬಂದಿದ್ದ. ಅವನ ಗೆಳೆಯ ಬಂದು ಅವನು 2-3 ಸಲ ನನಗೆ ಹಿಂಗೆ ಚಶ್ಮಾ ತೆಗೆದು ನೋಡಿದ್ರು, ಹಿಂಗೆ 2-3 ಬಾರಿ. ಮತ್ತೆ ಹಿಂಗೆ ಅವ್ರನ್ನ ಒಂದು ಸ್ವಲ್ಪ ನೋಡೋರು ಸಮೀಪ ಬಂದರು. ಸರ್ ನೀವು ತುಮಿ ಅಕ್ಕಲ್ಕೋಡ್ಚಿ ಸರ್ ಆಯ್ತನಾ, ಮರಾಠದೊಳಗೆ ಅಂದರು. ನೀವು ಅಕ್ಕಲ್ಕೋಟದ ಸರ್ ಇದ್ರಿ? ಹೋ ಅಂತಂದು. ನೆಟ್ ಸೆಟ್ ಸಿಕ್ಕೋತೇನ, ನೆಟ್ ಸೆಟ್ ಕಲಿಸ್ತಾರಲ್ರಿ ವಿಡಿಯೋ? ಹೌದು ಅಂದ ತಕ್ಷಣ ಆ ಹುಡುಗ, सर क्षमा सर तुम्हाला मी म्हणजे व्यवस्थित मला लक्षात आलं नाही तुमचा चेहरा तुम्हीच आहे का नाही ನೀವೇ ಇದ್ರಿ ಗೊತ್ತಿಲ್ಲ ಸರ್ ಅಂತ ಒಮ್ಮೆ ಬಾಗಿ ನಮಸ್ಕಾರ ಮಾಡ್ದ. ಬ್ಯಾಡ್ರಿ ಸರ್ ಬ್ಯಾಡ್ ಅಂತ ನಮಗೆ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ ಬ್ಯಾಡ್ ಅನ್ನೋದ್ರೊಳಗೆ ಅವ್ರು ಬಾಗುದು. ಯಾಕಪ್ಪ ತಮ್ಮ ಏನು ಇಲ್ಲ ಸರ್, ನನ್ನ ಹೆಸರು ಪಂಡರೀನಾಥ್ ಐತಿ, ನಾನು ಇದೇ ಸೊಲ್ಲಾಪುರ ಜಿಲ್ಲೆ ಮೋಹಳ ತಾಲೂಕದ ಅನ್ನಗರ್ ಗ್ರಾಮದ ವಿದ್ಯಾರ್ಥಿ. ನಾನು ಜಾಗೃತಿ ವಿಷಯದೊಳಗೆ ಮೊನ್ನೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಪಾಸ್ ಮಾಡಿದ್ದೇನೆ ಸರ್. ನಿಮ್ಮ ವಿಡಿಯೋ ತುಂಬ ನನಗೆ ಹೆಲ್ಪ್ ಆಗಿದೆ ಸರ್. ನನಗೆ ಓದೋ ಒಂದು ಕ್ಲಾರಿಟಿ ಸಿಕ್ತು, ಓದೋ ಒಂದು ರೋಡ್ ಮ್ಯಾಪ್ ಸಿಕ್ತು, ಓದೋ ಒಂದು ಸ್ಟಡಿ ಪ್ಲಾನಿಂಗ್ ಸಿಕ್ಕಿತ್ತು. ನೀವು ಹೇಳಿದ ಎಲ್ಲ ವಿಡಿಯೋಗಳನ್ನು ನೋಟ್ಬುಕ್ದೊಳಗೆ ನಾನು ನೋಟ್ಸ್ ಮಾಡಿದ್ದೀನಿ ಸರ್. ನಾನು ಮಹಾರಾಷ್ಟ್ರ ಸೆಟ್ ಪಾಸ್ ಆಗಿನಿ. ಅನ್ನಗರ್ ಕಾಲೇಜ್, ಅನ್ನಗರ್ ಅಂತ ಒಂದು ಗ್ರಾಮ, ಅದು ದೊಡ್ಡ ಗ್ರಾಮ ಇದೆ, ಹೋಬಳಿ ಅಂತ ಕರಿತೀವಿ. ಆ ಒಂದು ದೊಡ್ಡ ಗ್ರಾಮ, ಅಲ್ಲಿ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ CHB ಮೇಲೆ ಅಂದ್ರೆ ಗೆಸ್ಟ್ ಪ್ರೊಫೆಸರ್ ಆಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್. ನಾನು ಈಗ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಲೇಜ್ದೊಳಗೆ ನಮ್ಮ ಜಾಗ್ರಫಿ ಡಿಪಾರ್ಟ್ಮೆಂಟ್ ಸರ್ಗೆ ನಾನು ಭೇಟಿ ಆಗ್ಲಿಕ್ಕೆ ಬಂದಿದ್ದೆ ಸರ್. ಅದಕ್ಕೆ ನೋಡಿ ಭಾಳ ಖುಷಿ ಆಯ್ತು ಸರ್ ಅಂತೇಳಿ ನನ್ನ ಜೊತೆಗೆ ಒಂದು ಫೋಟೋನು ತಗೊಂಡ್ರು. ಆಮೇಲೆ ನಾನು ನಾಷ್ಟ ಮಾಡಿದ್ದೆಲ್ಲ, ನಾಷ್ಟ ಮಾಡಿದ ತಕ್ಷಣ ಹೋಗುವಾಗ ನನ್ನ ಬಿಲ್ಲನ್ನು ಕೊಟ್ಟು ಹೋದ್ರು ಅವರು. ನಾಷ್ಟ ಮಾಡಿದ್ದಮ್ಮ ಏನು ಅವ್ರ ಹೆಸರ ಏನು ಗೊತ್ತದ? ಪಂಡರೀನಾಥ್ ಎಲ್ಲರ ಪಂಡರೀನಾಥ್ ಥಿಟೆ, ಪಂಡರೀನಾಥ್ ಪಂಡಿತ್. ಎಸ್, ಇವರು ನಾಷ್ಟ ಮಾಡ್ತಿದ್ರಿ. ನಾನು ಇಲ್ಲ, ನಾಷ್ಟ ಪ್ಲೇಟ್ ಇಲ್ಲೇ ಅದ ನೋಡ್ರಿ. ಇವರು ಅನ್ನಗರದವ್ರು. ಅನ್ನಗರ್ ಅಂತ ಒಂದು ಊರೈತಿ, ಮೋಹಳ ತಾಲೂಕು. ಅವರು ರಿಸಲ್ಟ್ ಕೊಟ್ಟಾರ. ಅವರು ಜಾಗ್ರಫಿ ಸಬ್ಜೆಕ್ಟ್ ಇದು ಅವ್ರ ಸರ್ಟಿಫಿಕೇಟ್. ಮೊನ್ನೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಅವರು. 5 ಆಗಸ್ಟ್ 2024. ಫೋಟೋ ಕಳಿಸಿದ್ರು. ಟುಡೇ ಈಸ್ ಸಚ್ ಅನ್ಫರ್ಗೆಟಬಲ್ ಮೂಮೆಂಟ್ ಬಿಕಾಸ್ ಐ ಮೀಟ್ ಮೈ ಐಡಲ್ ದಾನಯ್ಯ ಕೌಟಿಮಠ್ ಸರ್. ಯು ಆರ್ ಮೈ ಇನ್ಸ್ಪಿರೇಷನ್. ಲಾಟ್ ಆಫ್ ಥ್ಯಾಂಕ್ ಯು ಸರ್. ಐ ಆಮ್ ಗ್ಲಾಡ್ ಟು ಮೀಟ್ ಯು ಸರ್. ಜಾಗೃತಿದೊಳಗೆ ಆದ್ರಲ್ರಿ ಕೃತಜ್ಞತೆ ಭಾವನೆ ಇದು ಭಾಳ ಇಂಪಾರ್ಟೆಂಟ್ ಅದ್ರಿ. ಅದು ಇದ್ದವ್ರು ಮುಂದೆ ಬಂದೇ ಬರ್ತಿರ್ತಾರ. ಸೊ ನೀವು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ರಿ.
ಇವೆಲ್ಲ ನೆವರ್ ಗಿವ್ ಆಟಿಟ್ಯೂಡ್ ಇರಲಿ, ಹಾರ್ಡ್ ವರ್ಕ್ ಮಾಡ್ರಿ, ಪೇಷನ್ಸ್ ಇರಬೇಕು, ಡಿಟರ್ಮಿನೇಷನ್, ನಿರ್ಧಾರ ಮಾಡ್ರಿ, ಪಕ್ಕಾ ನಿರ್ಧಾರ ಮಾಡ್ರಿ. ಈಗ ನಾನು ನಿರ್ಧಾರ ಮಾಡಿ ನೋಡ್ರಿ 100 ಟೈಮ್ಸ್ ನೆಟ್ ಕೆಸೆಟ್ TET ಎಕ್ಸಾಮ್ ನಾನು ಪಾಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡೀನಿ. ಮತ್ತೇನೂ ಬೇಕಾಗಿಲ್ಲ ನನಗೆ. ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ರಿ, ಮಣ್ಣ ಹೋಗಲಕ್ಕ ನನಗೆ ತೊಗೊಂಡು ಏನು ಮಾಡೋ, ನಾನು ಟೀಚರ್ ಇದ್ದೀನಲ್ಲ ಸಾಕು. ನನಗೆ ಕೆಲವೊಬ್ರು ಭಾಳ ಶಾಣಪನ ಹೇಳಕ್ ಬರ್ತಾರೆ, ನೀ ಅದು ಆಗು ನೀ ಇದು ಏಣ ನಿಂದು ನೀನು ನೋಡ್ಕೋಯಪ್ಪ, ನಿನ್ನ ಗಂಗಾಳದೊಳಗೆ ಏನು ಬಿದ್ದೈತಿ ನೋಡ್ಕೊ, ನನ್ನ ಗಂಗಾಳದೊಳಗೆ ಏನು ನೋಡ್ತಿ ಹೇಳುವಾಗ ನೆಗೆಟಿವ್ ಆ್ಯಂಗಲ್ ಒಳಗೆ ಹೇಳಿದವ್ರಿಗೆ ನನಗೆ ತಲೆ ಹೇಳ್ತಾರೆ. ಅವು ಏನು ಮಾಡ್ತಿರ್ತಾವ, ಇನ್ನೊಬ್ರು ಗಂಗಾಳದೊಳಗೆ ನಿನ್ನ ಗಂಗಾಳದೊಳಗೆ ನೊಣ ಬಿದ್ದದಲ್ಲ ಅವಣ, ನಿನ್ನ ಗಂಗಾಳದೊಳಗೆ ಕತ್ತಿ ಒದ್ದಾಡ್ಲಾಗತ್ತದಲ್ಲ, ಮೊದಲು ನಿನ್ನ ತಾಟಿನೊಳಗೆ ನೋಡ್ಕೊ, ಇನ್ನೊಬ್ಬರ ತಾಟಿನೊಳಗೆ ಏನು ನೋಡ್ತಿ. ನೆಗೆಟಿವ್ ಮಾತಾಡಿದವ್ರಿಗೆ ನಾನು ಬರೀ ಹೊಡಂಗಿಲ್ರಿ, ರಿಸಲ್ಟ್ ಹೊಡಿತಾನಂತ, ರಿಸಲ್ಟ್ ಮತ್ತೆ ಪಾಸ್ ಆದವು ಇವ ಅಂತ. ಶತ್ರುಗಳನ್ನ ಹೊಡೆಯೋದು ಹೇಗ್ರಿ, ರಿಸಲ್ಟ್ದಿಂದ, ಮಾತಿನಿಂದನೂ ಹೊಡೆಯೋದಲ್ಲ, ರಿಸಲ್ಟ್ ಹಿಂಗ್ ಹಾಡತ ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಜಗಳಾಡಕೋತ್ ಕೂಡೋದಿಲ್ರಿ. ಮತ್ತೆ ನಿಮಗೆ ಪ್ರೀತಿ ಮಾಡೋದವ್ರನ್ನ ಗೌರವದಿಂದ ಹೆಮ್ಮೆಯಿಂದ ಹೇಳೋದು, ಸರ್ ನಾನು ಪಾಸ್ ಆಗೇನ್ರಿ, ನಿಮ್ಗೂ ನೆಕ್ಸ್ಟ್ ಟೈಮ್ ಪಾಸ್ ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಭಾವನೆ ನಿಮ್ಮ ಹತ್ರ. ಡಿಟರ್ಮಿನೇಷನ್ ಅಂತಾರೆ ಅದಕ್ಕೆ, ಸ್ಟ್ರಾಂಗ್ ಡಿಟರ್ಮಿನೇಷನ್. ಒಂದ್ಸಲ ಕೇಸೆಟ್ ತಲೆ ಒಳಗೆ ಹೊಡ್ಕೊಂಡ್ರೆ ಇವು ಒಂದೇ ಲೈನ್ ಒಳಗೆ 3 ರಿಸಲ್ಟ್ ಮಾಡ್ಕೊಂಡಿರ್ಬೇಕು. ಡಿಟರ್ಮಿನೇಷನ್. ಆಮೇಲೆ ಡಿಸಿಪ್ಲಿನ್ ಇರ್ಬೇಕು, ಸ್ವಂತಕ್ಕೆ ಒಂದು ಡಿಸಿಪ್ಲಿನ್ ಮಾಡ್ಕೊಡ್ರಿ. ಆಮೇಲೆ ಸಜ್ಜನರ ಸಂಘ ಹೆಜ್ಜೆನೆ ಸವಿದಂತೆ, ಗುಡ್ ಕಂಪ್ನಿ ಇರ್ಬೇಕು ನಿಮ್ಮ ಹತ್ರ. ಇದನ್ನ ಫಾಲೋ ಮಾಡ್ರಿ, ನಿಮ್ಗೂ ಒಳ್ಳೇದಾಗ್ತೈತಿ. ಇಲ್ಲಿ ತನಕ ಹೇಳಿದ ಮಾತನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪಾಸಿಟಿವ್ ಆಗಿ ತಗೊಳ್ರಿ. ಹೇಳುವಾಗ ಯಾರಿಗೂ ಬೈಯೋ ಉದ್ದೇಶ, ನಿಮಗೆ ಗ್ರೇಡ್ ಕಡಿಮೆ ಮಾಡೋ ಉದ್ದೇಶ, ನಿಮಗೆ ಟಾರ್ಚರ್ ಮಾಡೋ ಉದ್ದೇಶ ನಂದಂತೂ ಇಲ್ಲ. ಸ್ವಚ್ಛ ಮನಸ್ಸಿನಿಂದ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡುತ್ತಿದ್ದೇನೆ. ತಾವು ಕೂಡ ಉದ್ದೇಶ ನೋಡ್ರಿ, ಭಾವನೆ ಒಳ್ಳೇದಿದ್ದರೆ ಭಾಗ್ಯಕ್ಕೇನು ಕಡಿಮೆ ಅಂತಾರೆ. ನನ್ನ ಭಾವ ಚೆನ್ನಾಗಿದೆ, ನನಗೆಲ್ಲ ಭಾಗ್ಯ ಚಲೋ ಸಿಗ್ತಾ ಇದೆ. ನಿಮ್ಮದು ಕೂಡ ಭಾವ ಚೆನ್ನಾಗಿಡ್ರಿ, ನಿಮಗೂ ಕೂಡ ನಿಮಗೂ ಕೂಡ ನಿಮ್ಮ ಭಾವನೆ ಒಳ್ಳೇದಾದರೆ ಭಾಗ್ಯವೂ ಎಲ್ಲ ಒಳ್ಳೇದು ಹಾಗೆ ಆಗುತ್ತದೆ. ಶುದ್ಧ ಮನಸ್ಸಿನಿಂದ, ಶುದ್ಧ ಪರಿಶ್ರಮದಿಂದ ಪ್ರಯತ್ನ ಮಾಡ್ಕೊಂತಿಡ್ರಿ, ಕೇಸೆಟ್ ಹಾಗೆ ಆಗುತ್ತದೆ. NET ಆಗಲೇಬೇಕು. ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತದೆ. ಲೈಫ್ ಚೇಂಜ್ ಮಾಡೋದು ಕೆಲಸ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.